ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡು ಸಿಎಂಗೆ ಕಾವೇರಿ ಶಾಕ್ ಎದುರಾಗಿದೆ. ಸಿಎಂ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾಗೆ ಈಗ ಪ್ರತಿಭಟನಾಕಾರರು ಹೋರಾಟಗಾರರು ಆಕ್ರೋಶವನ್ನು ಅಡ್ಡಿಪಡಿಸ್ತಾ ಇದ್ದಾರೆ. ಆಕ್ರೋಶದ ಮೂಲಕ ವಿಜಯ್ ಸಿನಿಮಾ ಕನ್ನಡದಲ್ಲಿ ಪ್ರದರ್ಶನ ಆಗಬಾರದು, ಕರ್ನಾಟಕದಲ್ಲಿ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಬ್ಯಾನರ್ಗಳನ್ನು ಹರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಅಭಿನಯದ ಜನನಾಯಕನ್ ಸಿನಿಮಾ ಈಗ ಜನನಾಯಕನ್ ಸಿನಿಮಾ ತೆರೆ ಕಾಣ್ತಾ ಇದೆ. ಜನನಾಯಕನ್ ಸಿನಿಮಾಗೆ ಕರ್ನಾಟಕದಲ್ಲಿ ವಿರೋಧ ವ್ಯಕ್ತವಾಗಿದೆ. ಅದಕ್ಕೆ ಕಾರಣ ಅಂದರೆ ಕಾವೇರಿಯ ಕಿಚ್ಚು. ಜನನಾಯಕನ್ ಪ್ರದರ್ಶನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಪೋಸ್ಟರ್ ಹರಿದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕರ್ನಾಟಕದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಬರದ ಛಾಯೆ ಆವರಿಸಿದೆ. ಬಿತ್ತದ ಬೆಳೆ ಒಣಗಿ ಹೋಗ್ತಾ ಇದೆ. ಕುಡಿಯೋಕ್ಕೆ ನೀರಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೆ ನೀರು ಕೂಡ ಸಂಕಷ್ಟಕರ ದಿನಗಳನ್ನು ಬಹಳ ದಿನ ಕಳೀಬೇಕಾಗಿಲ್ಲ ಸಂಕಷ್ಟದ ದಿನಗಳಿಗಾಗಿ. ಹೀಗಾಗಿ ಇಷ್ಟೊಂದು ಸಮಸ್ಯೆಯಲ್ಲಿ ಕರ್ನಾಟಕ ಮುಳುಗಿ ಹೋಗಿದ್ದರು. ನೀರಿಗಾಗಿ ಹಾಹಾಕಾರ ಅನುಭವಿಸುವ ಪರಿಸ್ಥಿತಿಯಲ್ಲಿದ್ದರು. ತಮಿಳುನಾಡಿಗೆ ನೀರು ಹರಿಸಬೇಕಾ? CWRC ಆದೇಶವನ್ನು ಮಾಡಿದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಿಂದ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಬಿಡಬಾರದು ಅಂತ ಹೇಳಿ ಹೋರಾಟ ಆರಂಭವಾಗಿದೆ. 3 ದಿನಗಳಿಂದಲೂ ಕೂಡ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇವತ್ತು ಜನನಾಯಕನ್ ಸಿನಿಮಾ 23ನೇ ತಾರೀಕಿನಿಂದ ಪ್ರದರ್ಶನ ಕಾಣ್ತಾ ಇದೆಯಲ್ಲ, ಅದಕ್ಕೆ ಬಹುತೇಕ ಯಾಕಂತ ಹೇಳಿದ್ರೆ ಸಿನಿಮಾಗಳಿಗೆ ಭಾಷೆ ಗಡಿ ಯಾವುದೂ ಕೂಡ ಸೀಮಿತವಾದಂಥ ವಸ್ತುಗಳಲ್ಲ. ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಯನ್ನು ಮೀರಿ ತಲುಪುತ್ತವೆ. ಆದರೆ ಇದೀಗ ನಮ್ಮ ನೆಲದಲ್ಲಿಯೇ ಕುಡಿಯುವ ನೀರಿಗೆ ಹಾಹಾಕಾರ ಇದ್ದಾಗ ಬೇಕೇ ಬೇಕು ಕುಡಿಯೋಕ್ಕೆ ನೀರು ಅಂತ ಹೇಳಿ ಹಠಮಾರಿ ಧೋರಣೆಯನ್ನು ತೋರಿಸುತ್ತಿರುವಂಥ ತಮಿಳುನಾಡು ಸರ್ಕಾರದ ವಿರುದ್ಧ ಸಹಜವಾದಂಥ ಆಕ್ರೋಶ ವ್ಯಕ್ತವಾಗಿದೆ. ಹೀಗಾಗಿ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಕರ್ನಾಟಕದಲ್ಲಿ ಪ್ರದರ್ಶನ ಆಗಕೂಡದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥ CWRC ವಿರುದ್ಧವಾಗಿ 3ನೇ ದಿನವೂ ಕೂಡ ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ವಿಜಯ ಸೇನೆ ಸಂಘಟನೆಯ ಕಾರ್ಯಕರ್ತರು ಮಂಡ್ಯದ DC ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಅವರ ನೇತೃತ್ವದಲ್ಲಿ ಇವತ್ತು ಹಲವಾರು ಕಾರ್ಯಕರ್ತರು ಮಂಡ್ಯದ DC ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ CWRC ಆದೇಶವನ್ನು ಪಾಲನೆ ಮಾಡಬಾರ್ದು, ಜೊತೆಗೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅನ್ನೋ ಘೋಷಣೆಯನ್ನು ಕೂಗೋ ಮುಖಾಂತರವಾಗಿ DC ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಸಾಕಷ್ಟು ಹೋರಾಟಗಾರರಿದ್ದಾರೆ. ಅದರಲ್ಲೂ ಕೂಡ ವಿಜಯ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮೊದಲಿಗೆ ಮಾತನಾಡಿಸ್ತೇನೆ. ಸರ್, ಪ್ರತಿ ಬಾರಿ CWRC ಅಥವಾ CWMA ಈ ಒಂದು ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ವ್ಯತಿರಿಕ್ತವಾದಂಥ ಆದೇಶವನ್ನಾಗಿ ನೀಡ್ತಾ ಬರ್ತಿದೆ. ಇವತ್ತು CWRC ಮತ್ತೊಂದು ಆದೇಶ ಕೊಟ್ಟಿದೆ. ಇವತ್ತು CWMA ಏನು ಸಭೆ ಕೂಡ ಇದೆ. ಆ ಸಭೆನಲ್ಲಾದರೂ ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಇದು ಸ್ವತಂತ್ರ ಪೂರ್ವದಿಂದನೂ ಇದೇ ರೀತಿ ಆಗ್ತಾ ಬರ್ತಾ ಇದೆ. ನಮಗೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚೋದು, ಅವರಿಗೆ ಬೆಣ್ಣೆ ಹಚ್ಚೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಯಿಂದನೂ ಸರಿಯಾದ ರೀತಿಯಲ್ಲಿ ನ್ಯಾಯವಾದಿಗಳು ನಮ್ಮ ಪರವಾಗಿ ವಾದವನ್ನು ಮಂಡಿಸಿ ನ್ಯಾಯವನ್ನು ತೆಗೆದುಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಇಲ್ಲಿನ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕು, ಲಾಠಿ ಏಟು ತಿನ್ನಬೇಕು. ಸರ್ಕಾರಗಳಿಗೆ ಬೇರೆ ರೀತಿ ಬಿಸಿ ಮುಟ್ಟಿಸಿದಾಗ ಮಾತ್ರ ಎಲ್ಲೋ ಒಂದು ಬೇರೆ ರೀತಿಯ ಒಂದು ತೀರ್ಪನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಯಾಕೆ ನಮ್ಮ ಕೈಲಿ ತೀರ್ಪನ್ನು ಸರಿಯಾಗಿ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ? ನಮ್ಮಲ್ಲಿ ಸರಿಯಾದ ನ್ಯಾಯವನ್ನು ಮಂಡಿಸಲಿಕ್ಕೆ ಒಳ್ಳೆ ನ್ಯಾಯವಾದಿಗಳಿಲ್ವಾ? ಇದು ಎಲ್ಲೋ ಒಂದು ಕಡೆ ಸಂಶಯ ಬರುತ್ತೆ. ಇಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಇವರೇನಾರ ಮಾಡ್ತಾರಾ? 5 ವರ್ಷದಿಂದ ಯಾವುದೇ ಸರ್ಕಾರ ಬರಲಿ, ನಾನು ಇಂಥ ಸರ್ಕಾರ ಅಂತ ಹೇಳೋಕ್ಕಲ್ಲ, ಯಾವುದೇ ಸರ್ಕಾರ ಬಂದರೂ ಈ ಕಾವೇರಿ ಕೊಳ್ಳದ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋ ನೀರು ಬೇಕು ಅನ್ನೋದ ಸಮರ್ಪಕವಾಗಿ ನೀವು ವಾದ ಮಾಡಿ ಸಿಗಬೇಕಾದಂಥದ್ದು ಸಿಗೋದಿಲ್ಲ ಅಂದಾಗ ಇದು ಎಲ್ಲ ಒಂದು ಕಡೆ ನೋವನ್ನು ತರ್ತಾ ಇದೆ.
CWSಲಿ ಇವತ್ತು ತಮಿಳ್ನಾಡಿಗೆ ಬೇಕಾದವರೇ ಜಾಸ್ತಿ ಜನ ಇರ್ತಾರೇನೋ ಗೊತ್ತಾಗ್ತಾ ಇಲ್ಲ. ಬರೀ ಅವ್ರ ಪರವಾಗಿ, ಯಾಕೆಂದರೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಗೊತ್ತಿದ್ರು ಎರಡನೇ ಬೆಳೆಯೋಕ್ಕೆ ನೀರು ಕೊಡಿ ಅಂತ ಅವ್ರಿಗೆ ಆದೇಶ ಮಾಡ್ತಾರೆ ಅಂದರೆ ನಮ್ಮ ವೈಫಲ್ಯ ಎಲ್ಲೋ ಒಂದು ಕಡೆ ಎದ್ದು ಕಾಣುತ್ತಾ ಅಂತ ಒಂದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗುತ್ತೆ. ಇವತ್ತು ಸರ್ಕಾರ ಏನೋ ಮೇಲ್ಮನವಿ ಸಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ, ನಾವು ತೀರ್ಪಿಗಾಗಿ ಕಾಯ್ತೀವಿ. ಇಲ್ಲಾಂದರೆ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ ಇದು ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಇದಿಷ್ಟು ಏನು ವಿಜಯ ಸೇನೆ ಸಂಘಟನೆಯ ಪದಾಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸರ್ಕಾರ ಆಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು ಅಧಿಕಾರಕ್ಕೆ ಅಂಟಿಕೊಳ್ಳದಂತೆ ಕಾವೇರಿ ಪರವಾಗಿ, ಕರ್ನಾಟಕದ ರೈತರ ಪರವಾಗಿ ತಮ್ಮ ನಿಲುವನ್ನು ಪ್ರಕಟ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.